ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಪಲಾವ್ ಮಾಡ್ತಾ ಇದ್ದೇನೆ. ನೋಡಿ, ಈರುಳ್ಳಿ ಮತ್ತು ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ, ಮತ್ತು ಕ್ಯಾರೆಟು ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ, ರುಚಿ ಬರ್ತದೆ. ನೋಡಿ, ಒಳ್ಳೆ ಕ್ಯಾರೆಟ್ ನನಗೆ ಸಿಕ್ಕಿದೆ, ಬೀನ್ಸ್ ಕೂಡ ಒಳ್ಳೆಯದು ಸಿಕ್ಕಿದೆ. ನಾನು ಹೆಕ್ಕಿ ಎಲ್ಲ ತಂದಿದ್ದೇನೆ, ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇನ್ನು ವೀಕ್ಷಕರೇ ನೋಡಿ, ಇದು ಬಿರಿಯಾನಿಗೆ ಹಾಕೋ ಸೊಪ್ಪು, ಬಿರಿಯಾನಿ ಸೊಪ್ಪು. ತುಂಬ ಪರಿಮಳ ಉಂಟು, ತುಂಬ ಪರಿಮಳ ಬರ್ತದೆ ಇದು ಪಲಾವಿಗೆ ಹಾಕಿದರೆ. ನೋಡಿ, ಇದು ನಿನ್ನೆ ನೆನೆ ಹಾಕಿದ ಬಟಾಣಿ. ನೋಡಿ, ಚೆನ್ನಾಗಿ ನೆನೆದಿದೆ. ಈಗ ಅದನ್ನು ನಾನು ಪಲಾವಿಗೆ ಹಾಕಲಿಕ್ಕೆ ಇಟ್ಟದ್ದು. ಬಟಾಣಿ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ, ಸ್ವಲ್ಪ ಜಾಸ್ತಿ ಹಾಕಬೇಕು ಬಟಾಣಿ. ನೋಡಿ, ಈಗ ಕುಕ್ಕರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ, ಅದಕ್ಕೆ ಎಣ್ಣೆ ಕಾದ ನಂತರ ಪಲಾವ್ ಎಲೆ ಹಾಕ್ತೇನೆ, ಬಿರಿಯಾನಿ ಸೊಪ್ಪದು. ನೋಡಿ, ಮತ್ತು ಈರುಳ್ಳಿ ಹಾಕ್ತೀನಿ. ಅದು ಸ್ವಲ್ಪ ಬೆಂದ ನಂತರ ನಾನು ಕಟ್ ಮಾಡಿಟ್ಟ ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಹಾಕ್ತೀನಿ. ನೋಡಿ, ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಮಿಶ್ರ ಮಾಡಿದ ನಂತರ ಬಟಾಣಿ ಹಾಕ್ತಾಯಿದ್ದೇನೆ. ನೋಡಿ, ಬಟಾಣಿ ಹಾಕಿದೆ. ಅದನ್ನು ಸ್ವಲ್ಪ ಮಿಶ್ರ ಮಾಡಬೇಕು ವೀಕ್ಷಕರೇ. ನಂತರ ನೋಡಿ, ನಾನು 3 ಕಪ್ಪು ಬಿರಿಯಾನಿ ಅಕ್ಕಿ ತೆಗೆದುಕೊಂಡಿದ್ದೇನೆ, ಪಲಾವ್ ಅಕ್ಕಿ. ಅದಕ್ಕೆ 6 ಕಪ್, ಆ ಕಪ್ಪಲ್ಲಿ ನೀರು ಹಾಕಿದ್ದೇನೆ. ನೋಡಿ, ಚೆನ್ನಾಗಿ ತೊಳೆದಿದ್ದೇನೆ ಅಕ್ಕಿಯನ್ನು. 3 ಕಪ್ಪಿಗೆ 6 ಕಪ್ಪು ನೀರು ಹಾಕಿ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ಕುಕ್ಕರಿನ ಮುಚ್ಚಳ ಹಾಕಿ ಬೇಯಲಿಕ್ಕೆ ಇಡ್ತೀನಿ. ಒಂದು 3 ವಿಸಿಲ್ ಆಗಬೇಕು. 3 ವಿಸಿಲ್ ಆಗಿ ಒಂದು 5 ನಿಮಿಷ ಬಿಡಬೇಕು. ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಬೇಕು ವೀಕ್ಷಕರೇ. ಮತ್ತು ಸ್ವಲ್ಪ ಅರಸಿನ, ಮತ್ತು ಗೋಡಂಬಿ ಹಾಕಬೇಕು, ಮತ್ತು ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲ ಹಾಕಿ, ಮತ್ತು ಇದು ಸ್ವಲ್ಪ ನೋಡಿ ಚೆನ್ನಾಗಿ ಕಲಸಬೇಕು. ಏಲಕ್ಕಿ ಸ್ವಲ್ಪ ಹಾಕಬೇಕು. ನೋಡಿ, ನಾನು ಬೇಯಲಿಕ್ಕೆ ಇಟ್ಟ ನಂತರ ತುಂಬ 3 ವಿಸಿಲಾಗಿ ಒಂದು 5 ನಿಮಿಷ ಬಿಟ್ಟು ಕುಕ್ಕರ್ನ ಮುಚ್ಚಳವನ್ನು ಓಪನ್ ಮಾಡಿದ್ದೇನೆ. ನೋಡಿ, ಚೆಂದ ಮಾಡಿ ಬೆಂದಿದೆ. ಇನ್ನು ನೀರೆಲ್ಲ ಆವಿಯಾಗಿದೆ. ನೋಡಿ, ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ವೀಕ್ಷಕರೇ. ಇದಕ್ಕೆ ರೈತ ಕೂಡ ಬೇಕಾಗುವುದಿಲ್ಲ. ಹೀಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಆಯಿತು. ಬಿಸಿ ಬಿಸಿ ಉಂಟು, ಒಳ್ಳೆಯದಾಗ್ತದೆ ಮಳೆಗಾಲದಲ್ಲಿ ಬಿಸಿ ಬಿಸಿ ತಿನ್ನಲಿಕ್ಕೆ. ನೋಡಿ, ಬಿರಿಯಾನಿ ರೆಡಿಯಾಗಿದೆ. ಪಲಾವ್ ರೆಡಿಯಾಗಿದೆ. ನೋಡಿ ವೀಕ್ಷಕರು, ನಮಗೆ ಇವತ್ತು ಹೂವಿನ ಗಿಡ ಎಲ್ಲ ಕಟ್ ಮಾಡಿದ್ದಾರೆ. ನೋಡಿ, ಈಗ ಕಟ್ ಮಾಡಬೇಕು. ಈಗ ಕಟ್ ಮಾಡಿದರೆ ಒಳ್ಳೆ ಚಿಗುರ್ತದಂತೆ. ನೋಡಿ, ಎಲ್ಲ ಹೂವಿನ ಗಿಡ ಕಟ್ ಮಾಡಿದ್ದಾರೆ. ನೋಡಿ ಅಂತೆ, ಚಟ್ಟಿಯಲ್ಲಿ ಇದ್ದದ್ದು, ಮಣ್ಣಲ್ಲಿ ಇದ್ದದ್ದು ಎಲ್ಲ ಕಟ್ ಮಾಡಿದ್ದಾರೆ. ಒಳ್ಳೆಯದಾಗಿದೆ ಕಟ್ ಮಾಡಿ. ಇನ್ನು ಚೆಂದ ಮಾಡಿ ಚಿಗುರು ಬರ್ತದೆ ಅದಕ್ಕೆ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.